ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿರುವಂಥ ಜಿ ರಾಮ್ಜಿ 2025 ಕಾಯ್ದೆ ಏನಿದೆ, ಇದು ಭಾರತೀಯ ಜನತಾ ಪಕ್ಷದ ಈ ದೇಶದ ಇತಿಹಾಸವನ್ನು ತಿರುಚುವಂಥ ಇನ್ನೊಂದು ಹುನ್ನಾರದ ಪರಿಣಾಮ. ಮಹಾತ್ಮ ಗಾಂಧಿಯವರು ಅವರ ಹೆಸರಿನಲ್ಲಿರುವಂಥ ಕಾನೂನು ಇರ್ಬೋದು, ಅವರ ಹೆಸರಿನಲ್ಲಿರುವಂಥ ಸಂಸ್ಥೆಗಳಿರ್ಬೋದು, ಅವರ ಹೆಸರಿನಲ್ಲಿರುವಂಥ ಅನೇಕ ಸಾರ್ವಜನಿಕ ಕಟ್ಟಡಗಳಿರ್ಬೋದು, ಇದೆಲ್ಲವೂ ಕೂಡ ಅವರ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂಥ ಕೊಡುಗೆಯ ಪ್ರತೀಕ ಆಗಿದೆ. ಇವತ್ತು ವಿದೇಶಕ್ಕೆ ಹೋದರೆ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ. ಅಂಥ ಒಬ್ಬ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಫಾದರ್ ಆಫ್ ದಿ ನೇಷನ್ ಅಂತ ನಾವೇನು ಪಟ್ಟ ಕೊಟ್ಟಿದ್ದೀವಿ, ಮಹಾತ್ಮ ಅಂತೇನು ಇಡೀ ಪ್ರಪಂಚ ಅವರು ಪಟ್ಟ ಕೊಟ್ಟಿದ್ದಾರೆ. ಅವರ ಹೆಸರನ್ನು ತೆಗಿಬೇಕು ಅಂತ ಹೇಳೋದೊಂದೇ ಹುನ್ನಾರ. ಅದರಿಂದ ಈ ರೀತಿಯಾದಂಥ ಇವರ ನಡೆ ಇದು ಒಂದು ರೀತಿಯಾಗಿ ಜರ್ಮನಿನಲ್ಲಿ ಹಿಟ್ಲರ್ನ ನಡೆಸ್ಕೊಂಡ್ಬಂದಿರೋಂಥ ಆಡಳಿತ ಥರ ಕಾಣ್ತಾ ಇದೆ. ಇದನ್ನು ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷದ ಎಲ್ಲ ನಾಯಕರು ಖಂಡಿಸಿದ್ದಾರೆ. ನಾವು ಕೂಡ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಕಾನೂನಿನ ಕೆಲವು ಅಂಶಗಳೇನಿದೆ, ಇದು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕುವಂಥದ್ದು. ಅಂದರೆ ಇವ್ರಿಗೆ ಯಾವ ರಾಜ್ಯಗಳು ಬೇಕು ಅವ್ರಿಗೆ ಹಣ ಕೊಡುವಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಹಣ ಕೇಂದ್ರದಿಂದ ನಮಗೆ ಬರುವಂಥದ್ದು ಬಂದಿಲ್ಲ. ಇದು ಕೂಡ ಈ ಒಂದು ನರೇಗಾ ಅಡಿಯಲ್ಲಿ ಏನು ನಾವು ಕಾನೂನು ತಂದಿದ್ವಿ, ಅದರಲ್ಲಿ ಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಬರ್ತಾಯಿದ್ದಂಥ ಹಣವನ್ನು ಈಗ ತೆಗೆದುಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ನಮ್ಮ ಒಕ್ಕೂಟ ವ್ಯವಸ್ಥೆ ಏನಿದೆ ಅದಕ್ಕೂ ಕೂಡ ಪೂರ್ಣವಾಗಿ ಧಕ್ಕೆ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಹೊರಿಸಿದೆ. ನೋಡಿ, ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆಯುವ ಉದ್ದೇಶ ಏನು ಅಂತ ಹೇಳಿದರೆ, ಇತಿಹಾಸದಲ್ಲಿ ಗುರುತಿಸಿರುವಂಥ ವ್ಯಕ್ತಿಗಳು ಯಾರು ವಿರೋಧ ಪಕ್ಷಗಳಿಗೆ ಲಾಭ ಆಗುತ್ತೆ ಅಂತ ಎನಿಸ್ತಾರೆ ಅವ್ರನ್ನೆಲ್ಲ ತೆಗೆದುಬಿಡ್ತಾರೆ. ಇವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ನಮ್ಮ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದಾರೆ. ಅವರು ಗುಜರಾತ್ ಮೂಲತಃ ಬಂದು ಪಟೇಲ್ ಸಮುದಾಯದ ಒಬ್ಬ ಪ್ರಭಾವಿ ನಾಯಕ ಅಂತೇಳಿ ಅವ್ರದ್ದು ಒಂದು ದೊಡ್ಡ ಪುತ್ಲಿಯನ್ನು ಕಟ್ಟಿದ್ದಾರೆ. ಇವರು ಇನ್ನೂ ಜೀವಂತವಾಗಿರುವಂಥ ಪ್ರಧಾನಿ ಹೆಸರಿನಲ್ಲಿ ಸ್ಟೇಡಿಯಂ ಹೆಸರು ಇದೆಲ್ಲ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಕ್ರೊನಾಲಜಿ ಇದೆ, ಇದಕ್ಕೊಂದು ಉದ್ದೇಶ ಇದೆ, ಇದೊಂದು ರಾಜಕೀಯವಾದಂಥ ಒಂದು ಕುತಂತ್ರ ಇದೆ ಇದರಲ್ಲಿ. ಅದನ್ನು ಅವರು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಇದು ಕೂಡ ಅದರ ಒಂದು ಭಾಗ. ಇದರಲ್ಲಿ ಯಾವ ಜನರಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಡುವಂಥ ಉದ್ದೇಶ ಇರಲಿ, ಇಂಥದ್ದು ಯಾವುದೂ ಕೂಡ ಇಲ್ಲ. ಇದರಲ್ಲಿ ಬರೀ ರಾಜಕಾರಣ ಇದೆ. ಆಯ್ದ ಸಚಿವರು ಕೇಂದ್ರೀಯ ಸಚಿವರು ಬಂದಿರೋದು CM ಆಫ್ಟರ್ ಅಷ್ಟೇ ಇದ್ದರು ಸರ್, ನೀವು ಇದ್ದರು? ಅಲ್ಲ, ನಾನು ಇದ್ದೆ. ಡಿನ್ನರ್ ಆಯಿತು, ತಡವಾಗಿ ಬಂದರು. ಯಾಕಂದರೆ ಇಲ್ಲಿ ಕ್ಯಾಬಿನೆಟ್ ಇತ್ತಲ್ಲ, ಮತ್ತು ಚೀಫ್ ಮಿನಿಸ್ಟರ್ ಅವರು ಬರೀ ಒಂದು ಸ್ವಲ್ಪ ಸೂಪ್ ಕುಡ್ಬಿಟ್ಟು ಹೊರಟೋದ್ರು. ಯಾಕಂದರೆ ಅವ್ರಿಗೆ ಆರೋಗ್ಯ ಕೂಡ ಸರಿ ಇರಲಿಲ್ಲ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣ ಚರ್ಚೆ ಆಗಲಿಲ್ಲ. ಅಲ್ಲ, ಇತ್ತು ನಾಟಿಕೋಳಿ, ಬಟ್ ಅವ್ರು ತಿನ್ನಲಿಲ್ಲ. ಯಾಕಂದರೆ ಅವ್ರಿಗೆ ಹೊಟ್ಟೆ ಸರಿ ಇಲ್ಲ. ಇಲ್ಲ, ರಾಜಕೀಯ ಏನೂ ಚರ್ಚೆ ಆಗಲಿಲ್ಲ. ಈ ಅಧಿವೇಶನದ ನಂತರ ಪಕ್ಷವನ್ನು ಬಲಪಡಿಸಲಿಕ್ಕೆ ಎಲ್ಲರೂ ಕೂರಬೇಕು ಜೊತೆಗೆ ಅಂತೇಳಿ ಅವ್ರು ಮಾತಾಡಿದ್ರು. ಅಷ್ಟೇ ಬಿಟ್ಟರೆ ಬೇರೆ ಯಾವ ರೀತಿಯಾದಂಥ ರಾಜಕಾರಣ ಇಲ್ಲ. ಬರೀ ಅಲ್ಲ ಅವರೆಲ್ಲ ಸರ್, DCM ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಸೇರಿಸ್ಕೊಂಡೆ ಎಲ್ಲರೂ ಮಾತಾಡ್ತಾರೆ. ಹೇಳಿ ಸರ್. ಅಂದರೆ ಅಹಿಂದ ಸಮಾವೇಶ ಆಗ್ತಿದೆಯಲ್ಲ ಸರ್, ಅಹಿಂದ ಒಕ್ಕೂಟದಿಂದ ಅದಕ್ಕೆ ತನುಪಾನದಿಂದ ಸಹಾಯ ಮಾಡಿ ಅದು ಸಕ್ಸಸ್ ಚರ್ಚೆ ಆಗಿದ್ದಾವೆ. ಬೇರೆ ಅಹಿಂದನೂ ಚರ್ಚೆ ಆಗಲಿಲ್ಲ, ರಾಜಕೀಯನೂ ಚರ್ಚೆ ಆಗಲಿಲ್ಲ, ಸರ್ಕಾರದ ವಿಚಾರನೂ ಚರ್ಚೆ ಆಗಲಿಲ್ಲ. ಕೊನೆಗೆ ಮುಖ್ಯಮಂತ್ರಿಗಳು ರಿಪ್ಲೈ ಇದೆಯಲ್ಲ ಇವತ್ತು, ಅದಕ್ಕೆ ಅವ್ರು ಬೇಗ ಹೋದರು. ನಾವು ಸ್ವಲ್ಪ ತಡವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.